ಸಾಕಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ಮೇಲ್ಮನವಿ ಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನು ರೂಪಿಸಿದೆ. 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಕೈ ನಾನಾ ತಂತ್ರ. ಮೇಲ್ಮನೆ ಚುನಾವಣೆ ಅರ್ಥಾತ್ ವಿಧಾನ ಪರಿಷತ್ ಚುನಾವಣೆ, 5ನೇ ಅಭ್ಯರ್ಥಿ ಗೆಲ್ಲಿಸಿಕೊಳ್ಳುವುದಕ್ಕೆ ಕೈ ನಾನಾ ತಂತ್ರ. ನಿನ್ನೆ ನಡೆದ ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಗೆ ಖಡಕ್ ಎಚ್ಚರಿಕೆಯನ್ನು ಕೊಡಲಾಗಿದೆ. ಕಾಂಗ್ರೆಸ್ ಶಾಸಕರಿಗೆ ಎಚ್ಚರಿಕೆ ನೀಡಿದ ಸಿಎಂ ಡಿಕೆ ಶಿವಕುಮಾರ್, ಜೆಡಿಎಸ್ ನಾಯಕರ ಸಂಪರ್ಕಕ್ಕೆ ಹೋಗದಂತೆ ವಾರ್ನ್ ಮಾಡಲಾಗಿದೆ. ಸಂಖ್ಯಾ ಬಲವಿಲ್ಲದಿದ್ದರೂ ಅಭ್ಯರ್ಥಿ ಕಣಕ್ಕಿಳಿಸಿರುವ ಜೆಡಿಎಸ್ ಬಗ್ಗೆ ಎಚ್ಚರ ವಹಿಸುವಂತೆ ಕಟ್ಟುನಿಟ್ಟಿನ ಸೂಚನೆ. ಅಡ್ಡ ಮತದಾನ ಆಗದಂತೆ ಎಚ್ಚರಿಕೆ ವಹಿಸಿ ಎಂದು ಕಿವಿ ಮಾತು. 5ನೇ ಅಭ್ಯರ್ಥಿಯ ಗೆಲುವೆ ನಮ್ಮ ಗುರಿ ಎಂದಿರುವ ಡಿಕೆ, ಯಾರೂ ಆತಂಕಕ್ಕೆ ಒಳಗಾಗೋದು ಬೇಡ ಎಂದು ಸಲಹೆ. ಆತಂಕವೇ ಇಲ್ಲದಿದ್ದರೆ ಯಾಕೆ ರೆಸಾರ್ಟ್ನಲ್ಲಿ ಸಿಎಲ್ಪಿ ಮಾಡಬೇಕು, ಯಾಕೆ ಶಾಸಕರನ್ನ ಕೂರಿಸಿ ಸುದೀರ್ಘವಾಗಿ ಮಾತನಾಡಬೇಕು? ಸಂಪರ್ಕದಲ್ಲೇ ಮಾರುತಿ ಇದ್ದಾರೆ. ಮಾರುತಿ, ಈಗ ಇಲ್ಲಿ ಕುತೂಹಲ ಏನು ಅಂತ ಕೇಳಿದ್ರೆ, ಸಂಖ್ಯಾಬಲ ಇಲ್ಲದೇ ಇದ್ರೂ ಕೂಡ ಜೆಡಿಎಸ್ ಕಣಕ್ಕಿಳಿಸಿರುವಂತಹದ್ದು ಅಭ್ಯರ್ಥಿಯನ್ನ. ಸಾಯಿಲ್, ಇದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಯಾಕೆಂದ್ರೆ ಪ್ರಮುಖವಾಗಿ ಜೆಡಿಎಸ್ ನಲ್ಲಿ ಇರುವಂತದ್ದು 18 ಶಾಸಕರು ಮಾತ್ರ. ಅದೇ ರೀತಿ ಬಿಜೆಪಿಯಿಂದ ಅವ್ರಿಗೆ ಬರುವಂತ ಶಾಸಕರು 6 ಶಾಸಕರುಗಳು. ಅಂದ್ರೆ ಅಲ್ಲಿಗೆ 24 ಶಾಸಕರು ಮಾತ್ರ ಆಗುವಂಥದ್ದು. ಇನ್ನು ಬಾಕಿ ಉಳಿದಂತ 4 ಶಾಸಕರು ಕೂಡ ಅವ್ರಗಳ ಕೊರತೆ ಕೂಡ ಇರುವಂತದ್ದು. ಆದ್ರೂ ಕೂಡ ಜೆಡಿಎಸ್ ನಾಯಕರು ಕೂಡ ಏನಂದ್ರೆ ಬೇರೆ ಶಾಸಕರನ್ನ, ಅಂದ್ರೆ ಕಾಂಗ್ರೆಸ್ ಶಾಸಕರನ್ನು ಸೆಳೆಯುವ ಪ್ರಯತ್ನ ನಡೀತಿದೆ ಎಂಬುದು ಕೂಡ ಈಗ ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗ್ತಿದೆ. ಕೆಲವೊಂದು ಶಾಸಕರು ಕೂಡ ಆರೋಪಗಳನ್ನ ಕೂಡ ಎಚ್ಡಿಕೆ ಮೇಲೆ ಮಾಡಿರುವಂತದ್ದು. ಅದರಿಂದಾಗಿಯೇ ಎಲ್ಲೋ ಒಂದ್ ಕಡೆ ಡಿಕೆಶಿ ಅವರಿಗೆ ಅಡ್ಡ ಮತದಾನ ಆಗಲ್ಲ ಅಂತ ನಂಬಿಕೆ ಇದ್ರೂ ಕೂಡ ಇನ್ನೊಂದ್ ಕಡೆ ಆಗುವ ಸಾಧ್ಯತೆ ಇದೆ, ಎಚ್ಡಿಕೆ ಸೆಳೆಯುವ ಸಾಧ್ಯತೆ ಇದೆ ಎಂಬ ಒಂದು ರೀತಿಯಾದಂತ ಆಲೋಚನೆ ಮೇರೆಗೆ ಎಲ್ಲರನ್ನೂ ಒಟ್ಟಡೆ ಸೇರಿಸಿರುವಂತದ್ದು. ನಿನ್ನೆ ನಡೆದಂತ ಸಿಎಲ್ಪಿ ಮೀಟಿಂಗ್ ಅಲ್ಲೂ ಕೂಡ ನೇರವಾಗಿ ಅದೇ ಆಗಿರೋದು. ಅಂದ್ರೆ ಅಡ್ಡ ಮತದಾನಕ್ಕೆ ಯಾರು ಪಾಲ್ಗೊಳ್ಳಬೇಡಿ, ಅದ್ರ ಬಗ್ಗೆ ನಿಮ್ಗೆ ಎಚ್ಚರ ಇರಲಿ, ಯಾವುದೇ ರೀತಿಯಾದಂತೆ ಆಗಲ್ಲ. 5ನೇ ಅಭ್ಯರ್ಥಿ ಆಗಿರುವಂತ ವಿನಯ್ ಕಾರ್ತಿಕ್ ಕೂಡ ಗೆಲ್ತಾರೆ ಕಾಂಗ್ರೆಸ್ ಇಂದ, ಆದ್ರೆ ನೀವು ಎಚ್ಚರಿಕೆ ವಹಿಸಿ ಅಂತ ಕೂಡ ಒಂದು ಸೂಚನೆಯನ್ನ ಕೊಟ್ಟಿರೋದು. ಇದು ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಇನ್ನೊಂದ್ ಕಡೆ ಜೆಡಿಎಸ್ ಶಾಸಕರಿಂದಲೂ ಕೂಡ ಕಾಂಗ್ರೆಸ್ ಶಾಸಕರನ್ನ ಸಂಪರ್ಕ ಮಾಡುವ ಪ್ರಯತ್ನ ನಡೀತಿದೆ ಅಂತ ಈಗಾಗಲೇ ಅಂದ್ರೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಇನ್ನೊಂದು ಅದೇ ರೀತಿಯಾದ ಜೆಡಿಎಸ್ ಶಾಸಕರನ್ನು ಕೂಡ ಈಗ ಸಪರೇಟ್ ಆಗಿ ಅಂದ್ರೆ ಒಂದು ರೆಸಾರ್ಟ್ ನಲ್ಲಿ ಇಡೋದಕ್ಕೆ ಎಚ್ಡಿಕೆ ತೀರ್ಮಾನ ಮಾಡಿರುವಂತದ್ದು. ಅಲ್ಲಿ ಕೂಡ ಸಾಕಷ್ಟು ರಣತಂತ್ರ ಅಣಿಯುವ ಸಾಧ್ಯತೆ ಎಚ್ಡಿಕೆಗೆ ಇರುತ್ತೆ. ಯಾಕೆಂದ್ರೆ ಎಚ್ಡಿಕೆ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತದ್ದು, ಅದ್ರ ಬಗ್ಗೆ ಎಚ್ಚರ ವಹಿಸಿರುವಂತದ್ದು ಡಿಕೆಶಿ ಅವರು ಕೂಡ. ಇದರಿಂದಾಗಿ ಎಚ್ಡಿಕೆ ಏನು ಇವತ್ತು ಏನು ಶಾಸಕರನ್ನ ಸಭೆಯನ್ನ ಕರೆದಿದ್ದಾರೆ, ಅವರು ರೆಸಾರ್ಟ್ ನಲ್ಲಿ ಇರ್ತಾರೆ, ಅಲ್ಲಿ ಯಾವ ರೀತಿ ಇರೋದಂತಹ ರಣತಂತ್ರ ರೂಪಿಸ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಅವರು ಕೂಡ ಏನು 3ನೇ ಅಭ್ಯರ್ಥಿ ಗೆಲ್ಲಿಸಲೇಬೇಕು ಅಂತ ಅವರು ಕೂಡ ಪಣಕ್ಕೆ ತೊಟ್ಟಿರುವಂತದ್ದು. ಅವರು ಕೂಡ ಸತತವಾದ ಪ್ರಯತ್ನಗಳನ್ನ ಅವರು ಕೂಡ ಏನು ಎಚ್ಡಿಕೆ ಆಗಿರ್ಬೋದು ಜೆಡಿಎಸ್ ನಾಯಕರು ಮಾಡ್ತಾ ಇರುವಂತದ್ದು. ಸಾಯಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ.